ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರಿನಲ್ಲಿ ನಡೆದ ಏತ ನೀರಾವರಿ ಯೋಜನೆಯಡಿ ಕಿತ್ತೂರಿನ ಐತಿಹಾಸಿಕ ರಣಗಟ್ಟಿ ಕೆರೆಗೆ ಜೀವ ತುಂಬುವ ಕಾಮಗಾರಿಗೆ ಕಿತ್ತೂರು ಕ್ಷೇತ್ರದ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರ ಪ್ರಯತ್ನದಿಂದ ಕೆರೆಗೆ ಹೊಸ ಜೀವ ಸಿಕ್ಕಿದೆ. ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ 2ನೇ ಹಂತದ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಲಾಯಿತು. ಇದನ್ನು ಸೈಡ್ ಒಂದು ಸಪ್ರೇಟ್ ಡ್ರೈನ್ ಮಾಡಿದ್ರೆ ಅದಕ್ಕೆ ಅಪ್ರೂವ್ ಕೊಡ್ತೀವಿ, ಇಲ್ಲ ಕೊಡೋದು ಸರ್. ಒಟ್ಟು ನಮ್ಮ ಕೆನಾಲ್ದಾಗ ನೀವು ಯಾವುದೂ ಹೊಲಸು ಬಿಡುವಂಗೆ ಅಷ್ಟೇ ಹೇಳ್ಬಿಡ್ರಿ, ನೀವು ಬಂದ್ ಮಾಡ್ತಾರೆ ಕೈ ಬಿಟ್ಟಾರ ಸರ್. ನಾವು ಲೆಟ್ರ್ ಕೊಟ್ಟಿವಿ ಸರ್, ಅಫಿಷಿಯಲ್ ಲೆಟ್ರ್ ಕೊಟ್ಟಿವಿ. ಹೇಳೋದಲ್ಲ ಬಂದ್ ಮಾಡಿಸ್ಬೇಕಾದ್ರೆ ನಿಮ್ಮ ಕಂಡಕ್ಟರ್ದಾಗ ಬಂದು ಇದನ್ನ ನಿಂದಿರ್ತೈತೆ. ಎಲ್ಲ ನಾವು ಪರ್ಪಸ್ ಏನಿದೆ ಅಲ್ಲಿದು ರಣಗಟ್ಟಿಗೆ ಸ್ವಚ್ಛ ಇಟ್ಕೊಂಡಿವ್ರಿ ಸರ್. ಈಗ ಬರೀ ಪ್ಯೂರ್ ನೀರು ಅಷ್ಟೇ ನೀರು ಸ್ವಚ್ಛ ನೀರು ಬಿಟ್ಟು ಇದನ್ನು ಪಂಪ್ ಮಾಡೋ ಪ್ಲ್ಯಾನ್ ಐತೆ ನಮಗೆ. ಯಾವ್ದು ಯಾಕಂದ್ರೆ ಇಲ್ಲಿ ನಾವು ಕೆನಾಲ್ ನೀರು ತೋತಿರ್ತೋ ನೀರು ಓಪನ್ ಬರ್ತದೆ ರೀ ಸರ್. ಇಲ್ಲಿ ನಾವು ಗೇಟ್ ಸಿಸ್ಟಮ್ ಮಾಡ್ಕೊತೀನಿ ರೀ. ಅದನ್ನು ಬೇಕಾದ್ರೆ ಮುಂದೆ ಹೋಗೋದು ಬ್ಯಾಕ್ ನಾವು ಒಳಗೆ ತೋತೀವಿ ರೀ. ಇಲ್ಲಿ ಸಂಪ್ ಮಾಡ್ಕೊತೀವಿ ಸರ್. ಸಂಪ್ನ ನೀರು ಬಂದು ಬೀಳ್ತದೆ ರೀ. ಇಲ್ಲಿ ಲಿಫ್ಟಿಂಗ್ ಪಾಯಿಂಟ್ ಮಾಡ್ಕೊಂಡು ಇಲ್ಲಿ ಮೋಟರ್ ಕೊಡ್ತೀವಿ. 25 HP ಮೋಟರ್ ಸರ್. ಒಂದು ರನ್ನಿಂಗ್, ಒಂದು ಸ್ಟ್ಯಾಂಡ್ ಬೈ ರೀ. 200 mm ಡೈಡ್ ಮೀದು ಸರ್, HDP ಪೈಪ್. ಅಲ್ಲಿ ನಾವು ಪೈಪ್ಲೈನ್ ಹಾಕೊಂಡು ರಣಗಟ್ಟಿಗೆ ಮುಟ್ಟುಕೊಡ್ತೀವಿ. 1.5 ಕಿಲೋಮೀಟರ್ ಪೈಪ್ಲೈನ್ ಐತೆ ಸರ್ ಪ್ರೊವಿಷನ್. ಅಂದ್ ಸ್ವಲ್ಪ ಅಲೈನ್ಮೆಂಟ್ನು ಫೈನಲ್ ಆಗಿದೆ. ಐತಿಹಾಸಿಕ ರಣಗಟ್ಟಿ ಕೆರೆ ಹಲವು ವರ್ಷಗಳಿಂದ ನಿರ್ಲಕ್ಷ್ಯಕ್ಕೊಳಗಾಗಿ ಹಾಳಾಗಿತ್ತು ಹಾಗೂ ಸಾಕಷ್ಟು ಜನಪ್ರತಿನಿಧಿಗಳು ಬಂದು ಹೋದರೂ ಕೆರೆ ಮಾತ್ರ ಹಾಗೆ ಉಳಿದಿತ್ತು. ಸ್ಥಳೀಯರ ಬಹುಕಾಲದ ಬೇಡಿಕೆಯಾಗಿದ್ದ ಕೆರೆ ಸ್ವಚ್ಛತೆ ಹಾಗೂ ನೀರು ತುಂಬಿಸುವ ಕಾಮಗಾರಿಗೆ ಈಗ ಜೀವ ದೊರೆತಿದೆ. ಇಲ್ಲಿ ರ್ಯಾಂಪ್ ಮಾಡಿ ದನಗಳಿಗೆ ಫುಲ್ ಕೆಳಗೆ ಹಳ್ಳದ ಹೋಗ್ತಾನ ರ್ಯಾಂಪ್ ಮಾಡ್ಕೊಡ್ತೀವಿ. ಹಳ್ಳದ ಸಿಲ್ಲತನ ನಾವು ರ್ಯಾಂಪ್ ಮಾಡ್ಕೊಳ್ಳಿ. ರ್ಯಾಂಪ್ ಮಾಡಿಕೊಟ್ಟೆ ಅಂದ್ರೆ ಸರ್ ಅವು 1 ಮೀಟರ್ ಯಾವತ್ತು ನಮ್ಮ ನೀರು ಸಿಗುವಂಗೆ ಇರುವಂಗೆ ಮಾಡ್ಬೇಕು ಪ್ಲಾನ್ ಮಾಡಿವಿ ಸರ್. ಇಚ್ಕೊಂಡ್ರೆ ಹೆಚ್ಕೊಂಡು 2 ಕಡೆ ರ್ಯಾಂಪ್ ಮಾಡೋದು ಸರ್, ಆ ಕಡೆ ರ್ಯಾಂಪ್ ಮಾಡಿದ್ರೆ ಅಲ್ಲಿ 2 ಕಡೆ ಸರ್ಕಾರ ಜಾಗ ಸರ್. ಈ ಕಡೆ ಸರ್ಕಾರ ಜಾಗ ಐತೆ ಸರ್. ನಮ್ಮ ಬ್ಯಾರೇಜ್ ಬಾಜು 2 ಅಪ್ರೋಚ್ ತೊಗೊಂಡು ರ್ಯಾಂಪ್ ಮಾಡ್ಕೊಂಡು ಇಲ್ಲಿ ನಮ್ಮ ಸ್ಟ್ರಕ್ಚರ್ ಉಳಿದ ಸ್ವಲ್ಪ ಹಿಂಗೆಲ್ಲ ಟ್ರಿಮ್ಮಿಂಗ್ ಮಾಡ್ಕೊಂಡು 3 ಮೀಟರ್ ಹೈಟ್ ಆಗ್ತಿದೆ ಬ್ಯಾರೇಜ್. ಈ ವೇಳೆ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರು ಮಾತನಾಡಿ, ಕೆರೆಗಳಿಗೆ ನೀರು ತುಂಬಿಸುವುದು ಹಾಗೂ ಅವುಗಳನ್ನು ಅಭಿವೃದ್ಧಿಪಡಿಸುವುದರಿಂದ ಭೂಮಿಯ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತದೆ. ಕುಡಿಯುವ ನೀರಿನ ಅನುಕೂಲಕ್ಕಾಗಿ ಹಳ್ಳದ ಮೇಲೆ ಚಿಕ್ಕ ಸೇತುವೆ ಕೂಡ ನಿರ್ಮಿಸಲಾಗುವುದು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಸ್ಥಳೀಯರು ಭಾಗವಹಿಸಿದ್ದರು. ರುದ್ರಪ್ಪ, ಹುಬ್ಬಳ್ಳಿ, 9 ಲೈವ್ ನ್ಯೂಸ್, ಕಿತ್ತೂರು.